ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನಮ್ಮ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇದು ಬಂದುಬಿಟ್ಟು 4ನೇ ದಿನ. ಸೊ 3 ಡೇಸ್ ವೀಡಿಯೋ ಯಾರಾದರೂ ನೋಡೋದು ಮಿಸ್ ಮಾಡಿದರೆ ಒಂದ್ಸಲ ಚೆಕ್ ಮಾಡಿ. ಹೌಸ್ ವೈಫ್ಗಳಿಗಂತಲೇ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಂಡು ಮನೆಯಲ್ಲಿ ನಾವು ಮಾಡ್ಕೊಳ್ಳೋ ಅಂಥ ಅಂದರೆ ಫ್ಯಾಮ್ಲಿಗೆ ಮಾಡೋ ಅಂಥ ಫುಡ್ ಏನಿರುತ್ತಲ್ಲ, ಸೊ ಅದೇ ರೆಸಿಪೀಸಿಂದ ನಾವು ವೆಯ್ಟ್ ಲಾಸ್ಗೆ ಯಾವ ಥರ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಈ ಚಾಲೆಂಜಲ್ಲಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋ ಥರ ಕನ್ವರ್ಟ್ ಮಾಡ್ಕೋಬೋದು ಅನ್ನೋ ಐಡಿಯಾಸ್ನ ಕೊಡ್ತಾ ಈ ಚಾಲೆಂಜ್ನ ಮಾಡ್ತಾ ಇದ್ದೀನಿ. ತುಂಬ ಜನ ಈ ಚಾಲೆಂಜ್ನ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಬನ್ನಿ ಹೇಳಿದ್ನಲ್ಲ 4th ಡೇ ಯಾವ ಥರ ಇತ್ತು, ನಾನು ಏನೇನು ಫುಡ್ನ ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಮಾರ್ನಿಂಗ್ ಎದ್ಮೇಲೆ ಹಾಫ್ ಆನ್ ಅವರ್ ಒಳಗಡೆ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ವೆಯ್ಟ್ ಲಾಸ್ ಡ್ರಿಂಕ್. ಸೊ ಇದಕ್ಕೇನು ಮಾಡಿದ್ದೀನಿ ಅಂದರೆ ಹಿಂದಿನ ದಿನ ನೈಟೇ ಒಂದು ಅರ್ಧ ಸ್ಪೂನಷ್ಟು ನಾನು ಸೋಂಪು, ಅಡುಗೆ ಸೋಂಪು ಯೂಸ್ ಮಾಡ್ತೀವಲ್ಲ, ಸೊ ಅದನ್ನು ನೀರಲ್ಲಿ ಹಾಕಿ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ತೊಗೊಳ್ತಾ ಇದ್ದೀನಿ. ಸೊ ಮೇಯ್ನಾಗಿ ಈ ಥರ ಏನಕ್ಕೆ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ಹೌಸ್ ವೈಫ್ಗಳಿಗೆ ಮೇನ್ ಕಂಪ್ಲೇಂಟೇ ಮಾರ್ನಿಂಗ್ ನಮಗೆ ಟೈಮೇ ಇರೋದಿಲ್ಲ, ಮಕ್ಕಳಿಗೆ ಬಾಕ್ಸ್ ಮಾಡಬೇಕು, ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡೋದು ಕೆಲಸ ತುಂಬ ಇರುತ್ತೆ. ಸೊ ಈ ಥರ ಡಿಟಾಕ್ಸ್ ಜ್ಯೂಸ್ ಆಗಿರ್ಬೋದು, ಡ್ರಿಂಕ್ಸು ನಮಗೆ ಮಾಡ್ಕೊಂಡು ತೊಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಎಷ್ಟೊಂದು ಜನ ನನಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸೊ ಅದೇ ರೀಸನ್ಗೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಈ ಥರ ನೈಟೇ ಒಂದು ಡ್ರಿಂಕ್ನ ಪ್ರಿಪೇರ್ ಮಾಡಿ ಇಟ್ಕೊಂಡು ಇದನ್ನು ಬಿಸಿನೂ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಡೈರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಖಾಲಿ ಎಂಟಿ ಸ್ಟಮಕಲ್ಲಿ ತೊಗೋಬೇಕು. ಖಾಲಿ ಹೊಟ್ಟೆಯಲ್ಲಿ ಅಂದರೆ ನೀರು ಕುಡ್ದಿರ್ಬೋದು, ಬಟ್ ಏನು ತಿಂದಿರಬಾರ್ದು ಅಷ್ಟೇ. ಡೈಲಿ ಒಂದೇ ಥರ ತೊಗೊಳೋದಕ್ಕೆ ಇಷ್ಟ ಇಲ್ಲ, ಬರೀ ಜೀರಿಗೆ ನೀರೇ ಕುಡಿಬೇಕು, ಇಲ್ಲ ಅಂತಂದರೆ ಮೆಂತ್ಯ ಕಾಳಿಂದ ವಾಟರೇ ತೊಗೋಬೇಕು. ಸೊ ಈ ಥರ ನಮಗೆ ಡೈಲಿ ಒಂದೇ ಥರ ತೊಗೊಳೋದಕ್ಕೆ ಇಷ್ಟ ಇಲ್ಲ ಅಂದವರು ಈ ಥರ ಡಿಫ್ರೆಂಟಾಗಿ ಡೈಲಿ ಒಂದೊಂದು ನೀವು ಮಾಡ್ಕೊಂಡು ತೊಗೊಳ್ಬೋದು. ಇಲ್ಲ ಅಂದರೆ ಲೈಕ್ 1 ವೀಕ್ಗೆ ಒಂದೇ ಜೀರಾ ಡ್ರಿಂಕೇ ತೊಗೋಬೋದು. ಆ ಥರ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಳ್ಳಿ, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ. ಆ್ಯಂಡ್ ಹೇಳಿದ್ನಲ್ಲ, ಇವತ್ತು ಬಂದುಬಿಟ್ಟು ನಾನು ಈ ಸೋಂಪಿಂದು ಮೇಯ್ನಾಗಿ ಏನು ಯಾರು ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀರಲ್ಲ ಅವ್ರಿಗೆ, ಮತ್ತು ಯಾರಿಗೆ ತುಂಬ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಆ್ಯಸಿಡಿಟಿ ಪ್ರಾಬ್ಲಮ್ ಅಂಥವ್ರಿಗೆಲ್ಲ ಈ ಡ್ರಿಂಕು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಬ್ರೆಸ್ಟ್ ಫೀಡ್ ಮಾಡೋರಿಗೆ ಮಿಲ್ಕ್ ಸಪ್ಲೈನ ಜಾಸ್ತಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈಗ ಏನು ಖಾಲಿ ಹೊಟ್ಟೆಯಲ್ಲಿ ನಾನು ಆ ಡ್ರಿಂಕ್ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬ್ರೇಕ್ಫಾಸ್ಟ್ಗೂ ಮುಂಚೆ 1 ಗ್ಲಾಸ್ ನೀರನ್ನ ತೊಗೊಳ್ತಾ ಇದ್ದೀನಿ. ಸೊ ಒಂದು ಹಾಫ್ ಆನ್ ಅವರ್ ಬಿಫೋರು ಎವ್ರಿ ಮೀಲ್ ನಾವು ಮಾಡೋದು ಊಟ, ಬೆಳಗ್ಗೆ ಏನು ಟಿಫಿನು, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆ ಮೊದಲೇ ಒಂದು ಅರ್ಧ ಗಂಟೆ ಮುಂಚೆನೇ ನಾವು ನೀರನ್ನ ಕುಡಿದಿರಬೇಕು. ಸೊ ಮಿನಿಮಮ್ ಹಾಫ್ ಆನ್ ಅವರ್ ಮುಂಚೆ ಕುಡಿಬೇಕು. ಅದು ಒಂದು ರೂಲ್. 8 into 8 ಗ್ಲಾಸ್ ನೀರನ್ನ ಕುಡಿಲೇಬೇಕು. ನಾರ್ಮಲ್ ವಾಟರ್, ಯಾವುದೇ ಥರದ ಬಿಸಿನೀರಲ್ಲ, ತಣ್ಣೀರು ಅಲ್ಲ, ನಾರ್ಮಲ್ ವಾಟರ್, ಫಿಲ್ಟರ್ ವಾಟರ್ ಏನು ಕುಡಿತೀವಲ್ಲ ಅದೇ ನೀರನ್ನ ತೊಗೋಬೇಕು. ಇವತ್ತು ಸಂಡೇ ಆಗಿತ್ತು, ಹಾಗಾಗಿ ಮನೇಲಿ ಎಲ್ಲರಿಗೂ ಬ್ರೆಡ್ ಆಮ್ಲೆಟೇ ಮಾಡಿಕೊಟ್ಟಿದ್ದೆ. ಸೊ ನಾನು ಅದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಯೂಸ್ ಮಾಡೋ ಬ್ರೆಡ್ ಬಂದುಬಿಟ್ಟು ಮಲ್ಟಿಗ್ರೇನು ಅಥವಾ ಬ್ರೌನ್ ಬ್ರೆಡ್ಡೇ ಯೂಸ್ ಮಾಡ್ತೀನಿ. ಮಕ್ಕಳಿಗೆ ಹೆಲ್ತ್ ವೈಸ್ ನೋಡಿದ್ರೂ ನಾವು ವೈಟ್ ಬ್ರೆಡ್ನ ಕೊಡಬಾರ್ದು. ಸೊ ಅದ್ರ ಬದಲಾಗಿ ಸ್ವಲ್ಪ ಬೆಟರ್ ಆಪ್ಷನ್ ಅಂದರೆ ಮಲ್ಟಿಗ್ರೇನ್ ಬ್ರೆಡ್ ಮತ್ತು ಬ್ರೌನ್ ಬ್ರೆಡ್ಡು. ಸೊ ಮಲ್ಟಿಗ್ರೇನ್ ಬ್ರೆಡ್ಡಲ್ಲಿ ನಮಗೆ ಎಲ್ಲ ಥರದ ಸೀಡ್ಸನ್ನು ಹಾಕಿರ್ತಾರೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ 2 ಎಗ್ನ ಯೂಸ್ ಮಾಡಿದ್ದೀನಿ. 2 ಎಗ್ನ ಯೂಸ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಈ ಥರದ್ದು ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಮತ್ತು ನಿಮ್ಗೇನಾದರೂ ಪೌಡರ್, ಮ್ಯಾಗಿ ಮಸಾಲ ಆ ಥರದ್ದು ಏನಾದರೂ ಬೇಕಾದರೆ ಹಾಕ್ಕೊಳ್ಬೋದು. ಸೊ ಇದಕ್ಕೆ ನಾನು 1 ಮಲ್ಟಿಗ್ರೇನ್ ಬ್ರೆಡ್ ಮಾತ್ರ ಯೂಸ್ ಮಾಡಿದ್ದೀನಿ. ನಮ್ಮದು ಬ್ರೇಕ್ಫಾಸ್ಟ್ ತೊಗೊಳ್ಳೋದ್ರಲ್ಲಿ ಏನಿರಬೇಕು, ರೆಗ್ಯುಲರಾಗಿ ನಾವು ತೊಗೊಳ್ಳುವಂಥ ಏನಾದರೂ ಟಿಫಿನ್ ಐಟಮ್ಸ್ ಅಂದರೆ ಅದು ಕಾರ್ಬೋಹೈಡ್ರೇಟ್ಸಲ್ಲೇ ಬರುತ್ತೆ. ಅದು ಹಾಗೆ ಸೀಡ್ಸ್, ಸೊ ಅದರಲ್ಲಿ ನಮಗೆ ಪ್ರೋಟೀನು, ಫೈಬರು, ನೆಕ್ಸ್ಟ್ ಬಂದುಬಿಟ್ಟು ಹೆಲ್ದಿ ಫ್ಯಾಟ್ಸು ಎಲ್ಲ ಸಿಗುತ್ತೆ. ಸೊ ಜೊತೆಗೆ ಒಂದು ಫ್ರೂಟ್ ಇರಬೇಕು ಅಂತ ಹೇಳಿದ್ದೆ, ಪ್ರೋಟೀನ್. ಸೊ ಈ ಬ್ರೇಕ್ಫಾಸ್ಟ್ ಪ್ಲೇಟಲ್ಲಿ ನೋಡಿ ನಾನು ಎಗ್ನ ಯೂಸ್ ಮಾಡಿರೋದ್ರಿಂದ ಪ್ರೋಟೀನ್ ತೊಗೊಂಡಂಗಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಅದರಲ್ಲಿ ಒಂದು ಮಲ್ಟಿಗ್ರೇನ್ ಬ್ರೆಡ್ನ ಯೂಸ್ ಮಾಡಿದ್ದೀವಿ. ಸೊ ಹಾಗಾಗಿ ನಮಗೆ ಕಾರ್ಬೋಹೈಡ್ರೇಟ್ಸು ಸಿಗುತ್ತೆ. ಜೊತೆಗೆ ಅದರಲ್ಲಿ 1 ಸ್ಪೂನಷ್ಟು ನಾನು ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಬೇಕಾದ್ರೆ 1 ಸ್ಪೂನಷ್ಟು ಮಿಕ್ಸ್ಡ್ ಸೀಡ್ಸ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದೂ ಕಂಪ್ಲೀಟ್ ಆಯಿತು. ನೆಕ್ಸ್ಟು 1-2-3 ಸ್ಲೈಸಸ್ ಅಷ್ಟು ಆ್ಯಪಲ್ನ ತೊಗೊಂಡಿದ್ದೀನಿ. ಸೊ ನೋಡಿ, ಇದು ನಮ್ಮ ಏನು ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಯಾವುದೇ ಥರದ ರೂಲ್ನ ಬ್ರೇಕ್ ಮಾಡಿಲ್ಲ, ಎಲ್ಲನೂ ತೊಗೊಂಡಿದ್ದೀವಿ. ಸೊ ಈ ಥರ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ನ ತೊಗೊಂಡು ಮುಗಿಸ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಈ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನ್ ವೆಜ್ ತೊಗೋಬೋದಾ, ಎಗ್ ತೊಗೋಬೋದಾ, ಚಿಕನ್ನು, ಫಿಶ್ ಎಲ್ಲ ತೊಗೋಬೋದಾ ಅಂತ ಕೇಳ್ತಾ ಇದ್ರಿ. ಆರಾಮಾಗಿ ತೊಗೊಳ್ಬೋದು, ಬಟ್ ಆಯಿಲ್ ಕಡಿಮೆ ಯೂಸ್ ಮಾಡಿಕೊಂಡು ತೊಗೋಬೇಕು. ಸೊ ಚಿಕನಲ್ಲಿ ಪ್ರೋಟೀನ್ ಇರೋದ್ರಿಂದ ನಮಗೆ ತೊಂದರೆ ಏನೂ ಇಲ್ಲ. ಚಿಕನ್, ಫಿಶ್, ಎಗ್ಸ್ ಈ ಥರ ತುಂಬ ಒಳ್ಳೆಯದು ತೊಗೊಂಡ್ರು. ಹಾಗೆ ನಿಮಗಿರೋ ಅಂತ ಇನ್ನೊಂದು ಡೌಟ್, ತುಂಬ ಜನ ಇದನ್ನ ಕೇಳ್ತಿದ್ದಾರೆ, ಅಂದರೆ 8 ಗ್ಲಾಸ್ ಕುಡಿಬೇಕು ಅಂತ ಹೇಳಿದ್ನಲ್ಲ, ಸೊ 8 ಗ್ಲಾಸ್ ಅಷ್ಟೇ ಕುಡಿಬೇಕೇನೋ,
ಅಂದರೆ ಲೈಕ್ ಊಟ ಆದಮೇಲೆ ಟಿಫಿನು ಊಟ ಆ ಥರದ್ದೆಲ್ಲ ಆದಮೇಲೆ ನೀರು ಕುಡಿಬಾರ್ದೇನೋ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ನೀವು ನಾರ್ಮಲಾಗಿ ಯಾವಾಗ ನೀರು ಕುಡಿತಾ ಇದ್ರಲ್ಲ ಊಟ ಎಲ್ಲ ಆದಮೇಲೆ, ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಅಂಥ ಟೈಮಲ್ಲೆಲ್ಲ ಕುಡೀರಿ. ಬಟ್ ಪರ್ಟಿಕ್ಯುಲರಾಗಿ ನಾನು ಮೆನ್ಷನ್ ಮಾಡಿರೋ ಟೈಮ್ ಏನಿದೆ ಅಲ್ಲ, ಒಂದೊಂದು ಗ್ಲಾಸ್ ಯಾವಾಗ ತೊಗೋಬೇಕು ಅಂತ, ಸೊ ಅವಾಗ ಮಾತ್ರ ಮಿಸ್ ಮಾಡ್ದೇ ಆ 8 ಗ್ಲಾಸು ತೊಗೊಳ್ಬೇಕು ಅಂತ ಹೇಳಿದ್ದು. ಅದು ಬಿಟ್ಟು ನಿಮಗೆ ಎಷ್ಟು ನೀರು ಅಡಿಕೆ ಆಗುತ್ತೋ ಅಷ್ಟು ತೊಗೊಳೋದ್ರಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ. ಆ್ಯಂಡ್ ಸ್ಪೆಷಲಿ ನಾನು ಈ ಏನು ರೂಲ್ನ ಏನಕ್ಕೆ ಇಟ್ಟಿರೋದು ಅಂದರೆ, ವೆಯ್ಟ್ ಲಾಸಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡೋದೇನು ಅಂದರೆ, ನೀರು ಕುಡಿಯೋದೇ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಕರೆಕ್ಟಾಗೆಲ್ಲ ಫಾಲೋ ಮಾಡ್ತಾ ಇದ್ರೂ ಬಟ್ ನೀರು ಕಡಿಮೆ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಸ್ಟ್ರಕ್ ಆಗಿಬಿಡುತ್ತೆ, ವೆಯ್ಟ್ ಲಾಸ್ ಆಗೋದಿಲ್ಲ. ಸೊ ಆ ಒಂದು ರೀಸನ್ಗೆ ಈ ರೂಲ್ನ ಇನ್ಕ್ಲೂಡ್ ಮಾಡ್ಕೊಂಡಿರೋದು. ಆ್ಯಂಡ್ ಈವನ್ ನಮ್ಮ ಬಾಡಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ನೆಲ್ಲನೂ ಹೊರಗಡೆ ಹಾಕೋದಕ್ಕೆ ನೀರು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ರೂಲ್ನ ಮಿಸ್ ಮಾಡದೆ ಮಾಡಿ. ಆ್ಯಂಡ್ ಲಂಚಿಗೆ ಇವತ್ತು ಏನು ತೊಗೊಂಡಿರೋದು ಅಂತಂದರೆ, ರೈಸ್ ತೊಗೊಂಡಿಲ್ಲ ಇವತ್ತು ನಾನು. 1.5 ರೊಟ್ಟಿ, ಜೋಳದ ರೊಟ್ಟಿನ ತೊಗೊಂಡಿದ್ದೀನಿ. ನಾರ್ಮಲಾಗಿ ಅಂತಂದರೆ 1 ರೊಟ್ಟಿ ತೊಗೊತಿದ್ದೆ, ಸ್ವಲ್ಪ ರೈಸ್ ತೊಗೊತಿದ್ದೆ. ಬಟ್ ಇವತ್ತು ರೈಸು ಮಾಡಿರಲಿಲ್ಲ. ಜಸ್ಟ್ 1.5 ಜೋಳದ ರೊಟ್ಟಿ ಜೊತೆಗೆ 2 ಥರದ ಪಲ್ಯ ಮಾಡಿದ್ದೆ. ಸ್ವಲ್ಪ ಆಲೂ ಫ್ರೈ ಒಂದು, ನೆಕ್ಸ್ಟು ಗೋಬಿ ಫ್ರೈ, ಕಾಲಿಫ್ಲವರ್ ಹೂಕೋಸಿನ ಫ್ರೈ. ಸೊ ಅವೆರಡು ಪಲ್ಯ ತೊಗೊಂಡಿದ್ದೆ. ಜೊತೆಗೆ ಅಳಸಂದಿ ಕಾಳು ಏನಿದಾವಲ್ಲ, ಸೊ ಅದನ್ನು ನಾನು ಕುದಿಸ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಕುದಿಸ್ಕೊಂಡಿದ್ದೆ. ಸೊ ಅದು ಕಾಳು ತೊಗೋಬೇಕಲ್ಲ ಮಧ್ಯಾಹ್ನ ಟೈಮಲ್ಲಿ, ಕಂಪಲ್ಸರಿ ಕಾಳು. ಸೊ ಈ ಥರ ಎಲ್ಲ ಬ್ಯಾಲೆನ್ಸ್ಡ್ ಮೀಲ್ನ ತೊಗೊಂಡಿದ್ದೀನಿ. ಸ್ವಲ್ಪ ಸೌತೆಕಾಯಿ. ಮಧ್ಯಾಹ್ನದ ಊಟ ಕಂಪ್ಲೀಟ್ ಆದಮೇಲೆ ನಾವಿವತ್ತು ಊರಿಗೆ ಹೊರಟ್ವಿ. ಆರಾಧ್ಯಗೆ ಎಕ್ಸಾಮ್ಸ್ ಎಲ್ಲ ಮುಗ್ದಿದ್ದಾವೆ. ಸೊ ಹಾಗಾಗಿ ನಾವು ಕಂಪ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಷ್ಟೊಂದು ಜನ ಊರಿಗೆ ಈ ಥರ ಊರಿಗೆಲ್ಲ ಹೋಗೋದಿರುತ್ತೆ. ಆ್ಯಂಡ್ ಕೆಲವೊಂದು ಫಂಕ್ಷನ್ಸು, ನಮ್ಮದು ಮದುವೆ ಇದೆ, ಅದೆಲ್ಲ ಇದ್ದಾಗ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ತೋರಿಸಿ ಅಂತಲೂ ಕೇಳಿದ್ರಿ. ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಯಾವ ಥರ ಎಲ್ಲ ಮ್ಯಾನೇಜ್ ಮಾಡ್ಕೋಬೋದು. ಸೊ ಅಥವಾ ಚೀಟ್ ಮೀಲ್ಸ್ ಮಾಡಿದಾಗ, ಅಥವಾ ಎಲ್ಲಿಗಾದರೂ ಹೋದಾಗ, ಏನಾದರೂ ಹೊರಗಡೆ ಫುಡ್ ಏನಾದರೂ ತೊಗೊಂಡಾಗ ಯಾವ ಥರ ಬ್ಯಾಲೆನ್ಸ್ ಮಾಡ್ಕೋಬೋದು ಅಂತೇಳಿ ಹಳೆ ವೀಡಿಯೋಸಲ್ಲಿ ತುಂಬ ಶೇರ್ ಮಾಡಿದ್ದೀನಿ. ಬಟ್ ಆದ್ರೂ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಾವು ಊರಿಗೆ ಬಂದಾದಮೇಲೆ ಇಲ್ಲಿ ವರ್ಕೌಟ್ಸ್ನ ನಾನು ಮಾಡ್ತಾಯಿದ್ದೀನಿ. ವರ್ಕೌಟ್ಸ್ನ ಮಾತ್ರ ನೀವು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ 20 ಮಿನಿಟ್ಸು. ನಾನು ಜಾಸ್ತಿ ಹೊತ್ತೇನು ಹೇಳ್ತಾ ಇಲ್ಲ ನಿಮಗೆ 1 ಅವರು 2 ಅವರ್ಸ್ ಎಲ್ಲ ವರ್ಕೌಟ್ ಮಾಡಿ ಅಂತ. ಜಸ್ಟ್ 20 ಮಿನಿಟ್ಸ್ ಅಂದರೆ ಲೈಕ್ ತುಂಬಾ ಸಿಂಪಲ್. ಬಟ್ ನಾನು ತೋರಿಸಿರೋಂಥ ವರ್ಕೌಟ್ಸ್ನ ನೀವು ಮಾಡಿದರೆ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ಸ್ ಕೊಡುತ್ತೆ. ಸೊ ಲಾಸ್ಟ್ ಟೈಮ್ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ವೀಡಿಯೋಸು, ಅದರಲ್ಲಿ ಎಷ್ಟೊಂದು ಥರದ್ದು ವರ್ಕೌಟ್ಸ್ನ ತೋರಿಸಿದ್ದೀನಲ್ಲ, ಅದರಲ್ಲಿ ಯಾವುದಾದ್ರೂ ಡೈಲಿ ಒಂದೊಂದು ಥರದ್ದು ವಿಡಿಯೋ ನೋಡಿಬಿಟ್ಟು ಕಂಪಲ್ಸರಿಯಾಗಿ 20 ಮಿನಿಟ್ಸ್ ವರ್ಕೌಟ್ಸ್ ಮಾಡಿ. ಅದ್ರ ಜೊತೆಗೆ ನಿಮಗೆ ಇನ್ನೂ ಆಗುತ್ತೆ ಅಂದರೆ ವಾಕಿಂಗು ಇಲ್ಲ ಇನ್ನೂ ಎಕ್ಸ್ಟ್ರಾ ವರ್ಕೌಟ್ಸ್ನೆಲ್ಲ ಮಾಡ್ಕೋಬೋದು. ಇವತ್ತು ನಾನು ಕೆಲವೊಂದು ವರ್ಕೌಟ್ಸ್ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದೀನಿ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಿಗೆ ನಾನು ಇವತ್ತೇನು ತೊಗೊಂಡೆ ಅಂದರೆ, ಊರಿಂದ ಬರೋ ಟೈಮಲ್ಲೇ ನಾನು ಸ್ವಲ್ಪ ರೋಸ್ಟ್ ಮಾಡಿರುವಂಥ ಎಲ್ಲ ಥರದ್ದು ಕಾಳುಗಳ್ನ ತೊಗೊಂಡಿದ್ದೆ. ರೋಸ್ಟೆಡ್ ಕಾಳುಗಳು ಅಂತೇಳಿ ಸಿಗುತ್ತೆ, ಸೊ ರೆಡಿಮೇಡು. ಅದನ್ನು ನಾನು ನಮಗೆ ತೋರಿಸಿಲ್ಲ. ಆ್ಯಕ್ಚುಲಿ ಆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರಲಿಲ್ಲ. ನಾನು ಊರಿಗೆ ಬರೋ ಟೈಮಲ್ಲಿ ಆನ್ ದ ವೇಯಲ್ಲಿ ತಿಂದಿದ್ದೆ. ಸೊ ಹಾಗಾಗಿ ಅದನ್ನೇ ಆ್ಯಸ್ ಎ ಸ್ನ್ಯಾಕಾಗಿ ಕನ್ಸಿಡರ್ ಮಾಡಿಕೊಂಡು ಮತ್ತೆ ಈವ್ನಿಂಗ್ ಮತ್ತೆ ನಾನೇನು ಬೇರೆ ಸ್ನ್ಯಾಕ್ಸ್ ತೊಗೊಂಡಿಲ್ಲ. ಈವ್ನಿಂಗ್ ಟೈಮಲ್ಲಿ 1 ಗ್ಲಾಸ್ ನೀರು ಕುಡಿಬೇಕಲ್ಲ, ವರ್ಕೌಟ್ಸ್ ಆದಮೇಲೆ 1 ಗ್ಲಾಸ್ ನೀರು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಸ್ನ್ಯಾಕ್ಸ್ ಟೈಮಲ್ಲಿ ಸ್ನ್ಯಾಕ್ಸ್ ತೊಗೊಳೋದಕ್ಕೂ ಮುಂಚೆ ಒಂದು 5-10 ಮಿನಿಟ್ಸ್ ಮುಂಚೆ 1 ಗ್ಲಾಸ್ ನೀರು ಕುಡಿಬೇಕು. ಸೊ ಹಾಗಾಗಿ ನಾನು ಈವ್ನಿಂಗ್ ಟೈಮಲ್ಲಿ 2 ಗ್ಲಾಸ್ ನೀರು ತೊಗೊಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನೈಟ್ ಡಿನ್ನರ್ಗೆ ಆಲ್ಮೋಸ್ಟ್ ನಾವು ಡೈಲಿ ಸೂಪ್ಗಳನ್ನೇ, ಅಂದರೆ ನಾನು ತೋರಿಸಿರೋಂಥ ಹೊಸ ಸ್ಟೈಲ್ ಅಂತ ಹೇಳ್ಬೋದು ಸೂಪು. ತುಂಬ ಜನಕ್ಕೆ ಡಿನ್ನರ್ ರೆಸಿಪೀಸು ಇಷ್ಟ ಆಗಿದೆ. ಅಂದರೆ ಈ ಥರ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಅನಿಸುತ್ತೆ ಅಂತ ಕಮೆಂಟ್ ಮಾಡ್ತಾಯಿದ್ದೀರಾ. ಸೊ ಮೇಯ್ನ್ ನನಗೆ ಮೈಂಡಲ್ಲಿದ್ದು ಹೌಸ್ ವೈಫ್ಗಳಿಗೆ ಅಂತಲೇ ಅಲ್ಲ, ನಾನು ಈ ಡಯಟ್ನ ಪ್ಲ್ಯಾನ್ ಮಾಡಿರೋದು. ಸೊ ಹಾಗಾಗಿ ಅವ್ರಿಗೆ ಯಾವ ಥರ ಚೆನ್ನಾಗಿ ಅನಿಸುತ್ತೆ ಅಂತೇಳ್ಬಿಟ್ಟು ಈ ಥರ ಸೂಪ್ಗಳನ್ನ ನಾನು ನಿಮಗೆ ಶೇರ್ ಮಾಡಿರೋದು. ಸೊ ಮಧ್ಯಾಹ್ನ ಮಾಡ್ಕೊಂಡಿರೋಂಥ ಸಾಂಬಾರು ಅಥವಾ ದಾಲ್ ಆಗಿರ್ಬೋದು, ಇಲ್ಲಾಂತಂದರೆ ಪಲ್ಯಗಳಾಗಿರ್ಬೋದು, ಅದರಲ್ಲಿ ನಾವು ಕಾಳು ಕುದಿಸ್ಕೊಂಡಿರೋವಂಥ ಕಟ್ಟೇನಿರುತ್ತಲ್ಲ, ಸೊ ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ ನಮಗೆ. ಹಾಗಾಗಿ ಅದನ್ನು ಚೆಲ್ಲದೇನೆ ನಾವು ಇದರಲ್ಲಿ ಸೂಪ್ ಥರ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಅದನ್ನು ತೊಗೊಂಡಿಲ್ಲ ಇವತ್ತು. ನಾನು ಊರಿಗೆ ಬಂದಿರೋದ್ರಿಂದ ಏನು ಮಾಡಿದೆ ಅಂದರೆ, ಜಸ್ಟ್ ಮನೆಯಲ್ಲಿ ಕಾಲಿಫ್ಲವರ್ ಪಲ್ಯ ಮಾಡಿದ್ದೆ. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಕಾಳು ಮಧ್ಯಾಹ್ನ ಏನು ಕುದಿಸ್ಕೊಂಡಿದ್ನಲ್ಲ, ಇನ್ನೂ ತುಂಬಾ ಇತ್ತು. ಸೊ ಅದನ್ನು ನಾನು ಕ್ಯಾರಿ ಮಾಡಿಕೊಂಡು ಊರಿಗೆ ತೊಗೊಂಡು ಬಂದಿದ್ದೆ. ಆ ಕಾಳನ್ನ ಈ ಕಾಲಿಫ್ಲವರ್ ಪಲ್ಯ ಮಾಡಬೇಕಾದ್ರೆ ಅದನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಪಲ್ಯ ಎಲ್ಲರಿಗೂ. ಸೊ ಈ ಥರ ಪ್ರೋಟೀನ್ ಇನ್ಕ್ಲೂಡ್ ಮಾಡಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯಲ್ಲ ಪಲ್ಯಲ್ಲಿ ಕಾಳುಗಳು ಹಾಕಿರೋದು. ಸೊ ಹಾಗಾಗಿ
ಇದನ್ನು ಅಂದರೆ ಇದ್ರ ಜೊತೆಗೆ ಒಂದು ಚಪಾತಿ ತೊಗೊಂಡಿದ್ದೀನಿ. ಸೊ ತುಂಬ ಚಿಕ್ಕ ಚಪಾತಿ, ದೊಡ್ಡ ಚಪಾತಿ ಏನೂ ಅಲ್ಲ. ಈ ಥರ ಇವತ್ತು ಡಿನ್ನರ್ನ ನಾನು ಕಂಪ್ಲೀಟ್ ಮಾಡಿಕೊಂಡು ಮುಗಿಸ್ಕೊಂಡಿದ್ದೀನಿ. ಹಾಗೆ ಮಲ್ಗೋಕ್ಕೂ 1 ಅವರ್ ಬಿಫೋರೇ ನೀವು 1 ಗ್ಲಾಸ್ ನೀರನ್ನ ತೊಗೊಂಡು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.